ಲೇ ಮೇಘ ಎಷ್ಟು ದೊಡ್ಡದೈತಿ ಇದು ಮನಿ. ಇವ ಯಾಡ್ ರೂಮ್ ಇಂತ ದೊಡ್ಡ ಪಡಸಾಲಿ ಅಡ್ಗಿ ಮನಿ ಗ್ಯಾಸಿಂಗ್ ಕಟ್ಟಿ ಅದೇತದ ಸಿಂಕು ಎಲ್ಲ ಐತಲ್ಲೇ. ಯವ್ವ ಮಕ್ಕಳಕ್ಕ ಗಾದಿ ಮತ್ತ ಓಡಾಡಕ ಗಾಡಿ ಸೋರ್ಲಾರದು ಮನಿ. ಯವ್ವ ಎಷ್ಟು ಪುಣ್ಯ ಮಾಡಿಯ ಮೇಘ, ನೀನು ಭಾರಿ ಐತವ ಮನಿ. ಯವ್ವ ನೀನು ಮಹಿಳಾ ಸಂಘದ ಅಧ್ಯಕ್ಷ ಅಂತ ಹೇಳೇಂಬೆ ನಾನು. ಒಟ್ಟು ಮಾತಾಡುದ್ರಾಗ ತೂಕ ಇರ್ಲಿ, ಹಿಂಗ್ಯಾಕ್ ಮಾಡಕುಂತಿ? ಇದ್ರಕ್ಕಿಂತ 10 ಪಟ್ಟು ದೊಡ್ಡದ್ ನಮ್ಮ ಮನಿ ಅಂತ ಹೇಳೇನ್ ನಾನು. ಅದ್ರ ತನಕಂಗ್ ಮಾತಾಡ್ಬಿ. ಅಯ್ಯೋ ದೇವ್ರೇ, ಯಾಕೆ ಬಿ ಬರಕ್ ಹೋದಿ? ಒಂದ್ ತಿಂಗಳ ಬಿಟ್ಟು ಬಂದ್ ಹಾಕಿದ್ದಿಲ್ಲನು? ಅಯ್ಯಯ್ಯ, ನೀನೇನ್ ತಕ್ಕಿದೀಯ ನೀನ? ಮದುವೆ ಆದ್ಮೇಲೆ ಎಲ್ಲ ಹೆಣ್ಮಕ್ಳು ನಮ್ಮ ತವ್ರ ಮನೆಯಿಂದ ಯಾವಾಗ ಬರ್ತಾರ ಏನ, ನಂಗೆ ಕರ್ಕೊಂಡು ಹೋಗಕ್ಕೆ ಯಾವಾಗ ಬರ್ತಾರ ಏನ ಅಂತ ವಿಚಾರ ಮಾಡ್ತಾರವ. ನೀ ನೋಡಿದ್ರೆ ಯಾಕೆ ಬಂದಿ ಅಂತ ಹೇಳಲಿ ಸಣ್ಣಗಿರು. ಯವ್ವ ನಾವು ಸೌಕಾರ ಅಂತ ಹೇಳಿಂಬಿ, ಹಿಂಗೆಲ್ಲ ಮಾಡ್ಬೇಡ. ಆತ್ವಾ ಹಂಗ್ ಮಾಡಂಗಿಲ್ಲ ತಗೋ. ನೀ ಒಟ್ಟು ಖುಷಿಯಾಗಿರು. ಏನ್ ಖುಷಿನ ಏನ? ತಗೋ ಕುಂದರು. ಮನಿಯರ ದೊಡ್ಡದೈತಿ ಏನ್ರಿ, 1-2 ದಿನ ಇಲ್ಲೇ ಇದ್ದೋಗನ್ರಿ. ತಗೋ, ನೀ ಹೆಂಗೆ ಹೇಳ್ತಿ ಹಂಗೆ. ಹಣೆ ಬರ ಇನ್ನು ಮೌಗೆ ಎಷ್ಟು ಹೇಳಿದ್ರು ಬುದ್ಧಿನ ಬರವಲ್ತು. ನಮ್ಮ ಅಣ್ಣಗೆ ಹೇಳ್ಬೇಕೀಗ. ಅಣ್ಣ ನಿನ್ನ ಹತ್ರ ಏನೋ ಮಾತಾಡೋದೈತಿ, ಸ್ವಲ್ಪ ಬರ್ತೀಯನ? ಹ್ಞೂ ತಂಗಿ ಬಂತಡಿ. ಬಾ. ಯವ್ವ ನೀವು ಇಲ್ಲೇ ಕುಂತೀರಿ ಮಾತಾಡ್ಕೊಂತ, ನಾನು ಮಾತಾಡಿಸಿ ಬರ್ತೀನಿ. ಓನಪ್ಪ ಹೋಗು. ನೀಲವ, ಅಲ್ಲ ಡಬ್ಬಿ ಕಟ್ಟಿಯಲ್ಲ ಸಣ್ಣ ಸಣ್ಣ ಅಷ್ಟಕ್ಕೊಂದು ಡಬ್ಬಿ, ಅವೆಲ್ಲ ಯಾವಾಗ ಮಾಡ್ತಿಲ್ಲ ಅಡ್ಗಿ? ಅಯ್ಯೋ ಆಮೇಲೆ ಹೇಳ್ತೀನಿ ತಗರಿ. ಹೇಳ ಯಾವಾಗ ಮಾಡಿದಿ? ಪರಿ ಅಡ್ಗಿ ಮಾಡುದು ಮಾಡಿ ಎಲ್ಲ ಈಟೀಟ ಮಾಡಿ ಓಟ್ ಜಾಸ್ತಿ ಮಾಡ್ಬೇಕಿಲ್ಲ. ತೀರಾ ಸ್ವಲ್ಪ ತಗೊಂಬಂದಿವ. ಅಯ್ಯೋ ಅದು ಏನಾಗ್ಬಿಡ್ತಂದ್ರೆ ಇವತ್ತು ಬೆಳಿಗ್ಗೆ ಬಾಂಡೆ ತಿಕ್ಕಾಕ್ ಹೋಗಿದ್ನಿರಿ. ಅವರೆಲ್ಲರೂ ಇವತ್ತು ಉಳಿದಿದ್ದು ಚಲೋನೇ ಇರ್ತಾವಲ್ರಿ, ಫ್ರಿಜ್ನಾಗಿದ್ದು. 1-2 ಮನೆಯವರು ಚಲೋ ಪಲ್ಯ ರೀ ಅಂತ ಚಲೋ ಆಗೈತಿ. ಹೀರಿಕಾಯಿ ಪಲ್ಯ, ಬೆಂಡಿಕಾಯಿ ಪಲ್ಯ ಅದನ್ನು ಕೊಟ್ಟಾರು. ಮತ್ತೆ ಇತ್ತ ಕಡೆ ಬನ್ನಿ ಚಲೋ ಮೆತ್ತುಗನ ಚಪಾತಿ ಕೊಟ್ರ, ಅವನು ಇಸ್ಕಣಿ. ಹಂಗ ಅವ್ರು ಸ್ವಲ್ಪ ಬಟಾಟಿ ಪಲ್ಯ ತಗೊಂಡು ಹೋಗ್ಬಿಡವ, ನಾವು ಊರ್ಗೊಂಡಿವಿ ತಿನ್ನೋರು ಯಾರಿಲ್ಲ, ಸುಮ್ಮನೆ ಇಟ್ಟು ಹಾಳು ಮಾಡೋಕಿನ ತಗೊಂಡು ಹೋಗು ಅಂದ್ರೆ ಅದನ್ನು ತಗೊಂಬನ್ನ. ಮತ್ತ ಈರೇಗೌಡ್ರ ಮನೆಗೆ ಕೆಲ್ಸಕ್ಕೆ ಹೋಗಿದ್ನಲ್ಲ, ಅವ್ರ ಕಂಡಬಟ್ಟಿ ಕೊಟ್ಟಾರ ಬಿಡ್ರಿ. ಎಲ್ಲ ನೀಟಾಗಿ ಡಬ್ಬ್ಯಾಗೆಲ್ಲ ಜೋಡಿಸ್ಕೊಂಡು ತಗೊಂಬಂದೇನ್ರಿ. ಹಂಗಂತ ನಾನು ಏನು ಮಾಡಿಲ್ಲ ಅನ್ಕೋಬೇಡ್ರಿ, ನಂಗೂ ಗೊತ್ತೈತಿ. ನಾನು ಒಟ್ಟು ಅನ್ನ ಕಟ್ಟೇನಿ, ಮತ್ತೇನೇನ ಮಾಡೇನಿ ನಾನು. ಆದ್ರೆ ಜಾಸ್ತಿ ಅಂದ್ರ ಕೆಲ್ಸದ ಮನೆಯವ್ರು ಕೊಟ್ಟಿದ್ದ. ಮತ್ತ ಇದನ್ನೆಲ್ಲ ಕೇಳಿ ಸುಮ್ಕಿದ್ ಬಿಡ್ರಿ. ಮೇಘ ಮುಂದಾಗ್ಲಿ ಬೀಗ್ರ ಮುಂದಾಗ್ಲಿ ಹೇಳಕ್ ಹೋಗ್ಬೇಡ್ರಿ. ಮೇಘಾಗ ಸಿಟ್ಟು ಬರ್ತತಿ. ಆತು ಹೇಳಂಗಿಲ್ಲ, ಆದ್ರೂ ಸುಳ್ಳಿಗ ಸುಖ ಇಲ್ ಬಿಡ್ಲೆ. ನೀ ಏನ ಹೇಳು, ಸತ್ಯ ದಾರಿ ಒಳಗ್ ನಡಿಬೇಕು. ಅದೆಲ್ಲ ಹಿಂದಿನ ಕಾಲದಾಗ, ಈಗಿನ ಕಾಲದಾಗಲ್ಲ. ಈಗ ಸತ್ಯ ಹೇಳ್ದವ ಸತ್ಯ ಹೋದ, ಆ ಕಾಲಿದು. ನೀವು ಸುಮ್ನಿರಿ. ಅಯ್ಯೋ ಬೀಗ್ರ, ಅಲ್ಲ ನಿಮಗ ಊಟದ ಹೊತ್ತಾಗ್ಬಿಡ್ತಾ ಏನ? ಊಟದ ಗಂಗಾಳ ಮಾಡ್ಲೇನ್ರಿ? ಅಯ್ಯ ಅಳಿ ಅಂದ್ರೆ ಬರ್ಲಿ ತಡ್ರಿ. ಇಲ್ರಿ, ಇವತ್ತು ನೀವು ಬಂದಿದ್ದಕ್ಕ ಕೆಲ್ಸಕ್ಕೆ ಹೋಗಿಲ್ಲವ, ಸಾಯಂಕಾಲ ಹೋಗ್ತಾನಂತ ಕರಿತೀನಿ ತಡ್ರಿ. ಮೇಘು ಬಾರ್ವಾ ಊಟಕ್ ಬಾ. ವೀರೇಶ ಬಾರಪ್ಪ ಊಟಕ್ಕ. ಅಮ್ಮ ನಾನು ಏನಾರ ಕೆಲಸ ಮಾಡ್ಲಾ? ಮೇಘ ನಮ್ಮವ್ವ ಮಾಡ್ತಾಳ ತಗೋ, ನೀ ಕುಂದ್ರು ಊಟಕ್ಕ. ಅಡಿಗೆರ ಎಲ್ಲ ಅತ್ತಿಯರ್ ತಗೊಂಬಂದ್ರ, ಕೆಲಸರ ಏನಿರ್ತಾವು ನಮ್ಮವ್ವ ಮಾಡ್ತಾಳ ತಗೋ, ನೀ ಕುಂದ್ರು. ಆತು ಅಳಿ ಅಂದ್ರ ಮನಿ ಚಂದ ಐತ್ರಿ. ಯವ್ವ ಮನಿಗ್ ಹೋಗ್ಬೇಕು ಲಗುನ. ಅದೇನ ಮಹಿಳಾ ಸಂಘದ ಮೀಟಿಂಗ್ ಐತಂತ ನಿನಗ. ಯಾವ ಮೀಟಿಂಗ್? ಯಾವ ನಿಂಗ ನೆನಪಿಲ್ಲನ? ಆ ಶೋಭಾ ಆಂಟಿ ಅವ್ರು ಕರ್ತಿದ್ರಲ್ಲ ಅದು ಬೇ. ಅದ ಈಗ ನೆನಪಂತವ, ಈಗ ನೆನಪಂತ. ಆತ ಇವತ್ತು ಸಾಯಂಕಾಲ ಹೋಗ್ಬೇಕಲ್ಲ, ಹೋಗ್ತೀವಿ ತಗೋ. ಅಲ್ಲ 1-2 ದಿನ ಇದ್ದಿದ್ರು ಬರ್ತಿತ್ತು. ಇಲ್ಲ ವೀರು, ಇಲ್ಲ ನಮ್ಮವ್ವ ಭಾರಿ ಬಿಸಿ. ಹಿಂಗತೆ ಖಾಲಿನ ಇರಂಗಿಲ್ಲ. ಈಗ ನಮ್ದು ಮದುವೆ ಆಗಿತ್ತಲ್ಲ ಅಂತ ಬಂದಿದ್ದವ್ರು. ಖರೇನು ಒಟ್ಟೆ ಖಾಲಿ ಇರಂಗಿಲ್ಲ ನಮ್ಮವ್ವ. ಕೆಲ್ಸದ ಮೇಲೆ ಕೆಲಸ ಹಂಗ ಕೆಲ್ಸದಾಗನ ಇರ್ತಾಳ ನಮ್ಮವ್ವ. ಅತ್ತಿಯರ ನೀವರ ಭಾರಿ ಗ್ರೇಟ್ರಿ. ನಮ್ಮವ್ ನೋಡ್ರಿ ಒಟ್ಟ ಖಾಲಿ ಇರ್ತಾಳ ಮನ್ಯಾಗ, ಏನು ಕೆಲಸ ಮಾಡಂಗಿಲ್ಲ. ಹಲ್ಕಟ್ಟ ಬಾಡೆ ಹೆಂಡತಿ ಮನೆಯವ್ರ ಮುಂದೆ ನಂದು ಮರ್ಯಾದೆ ತೆಗೆಕೊಂತ ನೋಡಿವ. ಆಮೇಲೆ ಸಿಗ್ ನಾನು ಕೈಯಾಗ ಮಾಡ್ತೀನಿ. ಅಯ್ಯಪ್ಪ, ಎಲ್ಲರೂ ಗಂಗಾಲ್ ರೆಡಿ ಮಾಡೋಷ್ಟ್ರೊಳಗ ನನ್ನ ನಡ ಬಿದ್ದೋತ್ವ ಇವ. ಅಯ್ಯಪ್ಪ ದೇವ್ರೇ, ಎಷ್ಟು ಕೆಲಸ ಆಗಾಕುಂತವು. ನೀವು ಊಟ ಮಾಡ್ರಿ. ಅಲ್ಲ ನೀವು ಊಟ ಮಾಡಿದ್ರೆ ಆಕಿತ್ತಪ್ಪ. ಇಲ್ರಿ, ನಿಮ್ದೆಲ್ಲ ಆಗ್ಲಿ, ನಿಮ್ಗೆಲ್ಲ ಅನ್ನ ಕೊಟ್ಟು ಆಮೇಲೆ ನಾ ಊಟ ಮಾಡ್ತೀನಿ. ಇವು ಎಂತ ಬಿಕನಾಸಿ ಬೀಗ್ರದಾರ ಇವ್ರು ಎಲ್ಲಾರ. ಅಲ್ಲ ಬೀಗ ನಾನು ಇವ್ರ ಮನೀಗ. ಅಲ್ಲ ನನಗ್ ಬಿಟ್ಟು ಊಟ ಕುಂತ್ ಬಿಟ್ಟಾರಲ್ಲ, ಈ ನಮ್ ಲಜ್ಗೇಡಿ ಹೆಣ್ತಿಗರ ಬುದ್ಧಿ ಬುಕಾಲಿ ಇಲ್ಲನ? ಸೊಸಿ ಕುಂದ್ರಸಿ ತಾನು ಕೆಲಸ ಮಾಡಕ್ ಸಾಯ್ತತಿ. ಅಷ್ಟಕ್ಕೂ ಅಲ್ಲ ಅವ್ರು ಊಟ ತಗೊಂಬಂದಾರ, ಎಲ್ಲರಿಗೂ ಕರೆದು ಊಟಕ್ಕೆ ಬಡಿಸ್ಬೇಕಾ? ಇನ್ನು ಅವ್ರಿಗೆ ಅಷ್ಟ ಊಟಕ್ಕೆ ಬಡಿಸ್ಬೇಕಾ? ಅಯ್ಯಯ್ಯ, ಇದೆಂತ ಹುಚ್ಚಗೇಡಿ ಐತಿದು. ಅವಿನಾಶ, ಸುಚಿತ್ರ, ಕಾವ್ಯ ಯಾರು ಇಲ್ಲಿ. ಅಯ್ಯೋ ದೇವ್ರಿ, ನಿದ್ದಿ ಬಂದವ್ರಿಗೆ ಹಾಸ್ ಕೊಟ್ಟಂಗ ಆಕೇತಿ. ಅಲ್ಲ ಈಕೆ ಸಡ್ಲು ಕೊಟ್ಟು ಬಿಡ್ತಾಳ, ಮತ್ತೇನೈತಿ? ಬರ್ರಿ ಊಟಕ್ಕೆ ಕುಂದ್ರ ಬರ್ರಿ. ಇಲ್ಲ ನೀವು ಊಟ ಮಾಡ್ರಿ. ನಂದು ಹೊಟ್ಟಿ ಸ್ವಲ್ಪ ಗ್ಯಾಸ್ ಆದಂಗ ಆಗೈತಿ, ನಾ ಆಮೇಲೆ ಊಟ ಮಾಡ್ತೀನಿ ತಗೋ. ಹಂಗಂದ್ರೆ ಸರಿ. ಬೀಗ್ರ ಮೊಸರು ಐತೇನ್ರಿ? ನಾ ಊಟ ಸ್ವಲ್ಪ ಐತೇನ್ರಿ? ತಗೊಂಬಂದ್ಬಿಡ್ರಿ, ತಿಂದ್ಬಿಡ್ದು. ಇಟ್ಟೇನ್ ಮಾಡೋದೈತಿ? ತಿಂದ್ಬಿಟ್ಟು ಖಾಲಿ ಆಗೋಕೆತ್ತಪ್ಪ, ತಗೊಂಬರೋಗ್ರಿ. ಅಯ್ಯಯ್ಯ, ಇದು ಎಂತ ಭಾಷೆ ಇದು? ಅಲ್ಲ ಇಟ್ಟೇನ್ ಮಾಡುದು ಅಂದ್ರೆ ಏನಿದ್ರ ಅರ್ಥ? ಏನಪ್ಪ ಅಲ್ಲ, ಯಾರ ಬುತ್ತಿ ತಗೊಂಬಂದಾರಂದ್ರ ಮಗಳ ಮನಿಗ 1-2 ದಿನ ಇಟ್ಟು ತಿನ್ಬೇಕು, 4 ಮಂದಿಗೆ ಹಂಚುವಂಗ ತಂದಿರ್ತಾರ. ಅಲ್ಲ ಇವ್ರು ತಂದಿರೋ ಊಟ ನೋಡಿದ್ರ ಯಾರ ಕೊಟ್ಟಿದ್ದನ್ನ ತಗೊಂಬಂದಂಗ ಆಗೈತಲ್ಲ. ಏನಪ್ಪ ವಿಚಿತ್ರ, ಒಂದು ಅರ್ಥನ ಆಗ್ವಲ್ತು. ಅಲ್ಲ ತೀರಾ ಸ್ವಲ್ಪ ತಂದಾರ, 1-2 ತಿನ್ಬೋದಪ್ಪ, ಅಷ್ಟ ತಂದಾರ. ಏನ
ನಂಗೆಲ್ಲೋ ಡೌಟ್ ಬರಕ್ ಕುಂತಿತ್ತಲ್ಲ, ಏನು ಮಾಡಬೇಕು? ಹೋಗ್ಲಿ ಬಿಡು, ನಾ ಯಾಕೆ ತಲೆ ಕೆಡಿಸ್ಕೊಲಿ. ಇವ್ರಿಗೆ ಬಿಟ್ಟಿದ್ದು. ಸೊಸಿ ನೀ ಊಟ ಮಾಡಿದೇನವಾ? ಇಲ್ರಿ ಮಾವ, ಅದು ಅವಿ ಬರ್ಲಿ ಅಂತ ಕಾಯಕ್ ಕುಂತಿದ್ದೆ. ಹೌದೇನವಾ? ಆತ್ ತಗೋ, ಅವಿ ಬಂದ್ಮೇಲೆ ನಂಗೂ ಹೇಳುವ, ನಾನು ಅವಾಗ ಊಟ ಕುಂದಿರ್ತೀನಿ. ಆತ್ರಿ. ಸುಚಿತ್ರಮ್ಮ, ಸುಚಿತ್ರಮ್ಮ, ನಾನು ಪರವ ಬಂದೀನಿ. ಪರವ ಬಂದಾಳ? ಈಕೆದಕ್ ಬಂದ್ಲು? ಯಾರ್ರಿ? ಮಾವರ, ಅದು ಆಕಿ ನಮ್ಮ ಮನ್ಯಾಗ ಕೆಲಸ ಮಾಡ್ತಾಳ್ರಿ, ಅಡ್ಗಿ ಮಾಡಾಕಿ. ಕರೀರಿ ಒಳಗ. ಓ ಹೌದೇನ್ರಿ, ನೀವು ಬರ್ರಿ. ಸುಚಿತ್ರಮ್ಮ, ಓ ಪರವ, ಬಾರ ಊಟ ಮಾಡ್ಬಾ. ಅಯ್ಯ, ನೀವು ಊಟ ಕುಂತೀರೇನ? ಇರ್ಲಿ ತಗೋರಿ, ನಾ ಇನ್ನೊಮ್ಮೆ ಬರ್ತೀನಿ. ಇಲ್ಲೇ ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ, ಹೋಗಿ ಭೇಟಿಯಾಗಿ ಹೋಗುನು ಅಂತ ಬಂದಿದ್ದಷ್ಟೇ. ನಾನು ಇನ್ನೊಮ್ಮೆ ಬರ್ತೀನಿ ತಗೋ ಸುಚಿತ್ರಮ್ಮ. ಇಲ್ಲ ಬಾ, ಊಟ ಮಾಡಿ ಹೋಗು ಬಾ. ಬ್ಯಾಡ್ರಿ, ನಂದು ಊಟ ಆತ. ಅಲ್ಲ, ಈಕಿ ನೀಲವ್ವ ಹೋದಿಲಿಕ್ಕೆ ಹಿರೇಗೌಡ್ರ ಮನ್ಯಾಗ ಬಾಂಡೆ ತಿಕ್ಕಕ್ ಬರ್ತಾಳ. ಒಂದ್ 2-3 ಮನಿ ಬಾಂಡೆ ತಿಕ್ಕದ್ ನೋಡಿ ನಾನು. ಈಕಿ ಇವ್ರ ಮನ್ಯಾಗ ಏನ್ ಮಾಡಕುಂತಾಳ? ಸುಚಿತ್ರಾಗ ಹೇಳ, ಅವ್ರಿಗೂ ಗೊತ್ತಿದ್ರು ಗೊತ್ತಿರಬಹುದು. ಯಾರ ಏನ ಇವರು ಮೊದ್ಲು ಕೇಳಿ ತಿಳ್ಕೊಬೇಕು. ಸುಚಿತಮ್ಮ, ನಿಮ್ಮ ಅತ್ತಿಯವರು? ನಮ್ಮ ಅತ್ತಿಯವರು ಒಳಗದಾರ, ಏನೋ ಕೆಲಸ ಮಾಡಕುಂತಾರ. ಹೌದಾ? ಇವ್ರು ಯಾರಂತ ಗೊತ್ತಾಗ್ಲಿಲ್ಲ ಅಷ್ಟೇ. ಓ ನಾನಾ, ಇಲ್ಲಿ ಕುಂತಾಳ ನೋಡ್ರಿ, ಇಲ್ಲಿ ಬಿಳಿ ಅಂಗಿ ಹಾಕೊಂಡು. ಆಕಿ ನನ್ನ ಮಗಳ್ರಿ, ಹಳದಿ ಅಂಗಿ ಹಾಕೊಂಡಾರಲ್ರಿ, ವೀರೇಶ ನನ್ನ ಅಳಿಯರಿ. ಈ ಮನಿಗ ಯಾಣೆ ಮಗ ಯಾಣೆ ಸೊಸಿ ನೋಡ್ರಿ. ನಾನರಿ ಬೀಗ್ತಿ. ನಾನು ಮಹಿಳಾ ಸಂಘದಾಗ ಅಧ್ಯಕ್ಷ ಅದೀನ್ರಿ. ನಮ್ಮ ಮನೆಯವರು MLA ರೈಟ್ ಹ್ಯಾಂಡ್, ನನ್ನ ಮಗ ರಿಯಲ್ ಎಸ್ಟೇಟ್ ಓನರ್ ರೀ. ಅಲ್ಲ, ತಿಕ್ಕದು ಮುಸ್ರಿ ಬಾಂಡೆ, ಜಂಬ ಕೊಚ್ಕೊಳ್ಳೋದು ಮಹಿಳಾ ಸಂಘದ ಅಧ್ಯಕ್ಷೆ. ಅಂದ್ರ ಈಕಿ ಎಲ್ಲಾರನ್ನೂ ನಂಬಿಸಿ ಮೋಸ ಮಾಡಕ್ ಕುಂತಾಳ. ಸುಚಿತ್ರಾಗ ಹೇಳ್ಬೇಕವ. ಸುಚಿತ್ರಮ್ಮ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಹೌದಾ? ನಡ್ರಿ ಮಾತಾಡುನು. ಬಂತಾಡ್ರಿ. ಅತ್ತಿಯಾರ ಒಳಗದಾರ. ಅತ್ತಿಯಾರ, ನಾ ಸ್ವಲ್ಪ ಇಲ್ಲೇ ಹೋಗಿ ಬರ್ತೀನಿ. ಅಯ್ಯಯ್ಯ, ಹೋಗೇ ಬಿಟ್ಲೇನು? ಒಟ್ಟು ಕೆಲಸ ಮಾಡೋದು ಎಲ್ಲಿ ಹತ್ತೈತೋ ಏನೋ ಅಂತ. ನೋಡಿದ್ರೇನ್ರಿ ಬೀಗ್ರ, ನಾನು ಇಷ್ಟು ಕೆಲಸ ಮಾಡಾಕುಂತೀನಿ. ನಾನು ಹಿರಿ ಸೊಸಿ ಓಟರ ಓಟು. ಅತ್ತಿಯರ ಸಹಾಯ ಆಗ್ಲೇನೋ? ಇಲ್ರಿ, ಕೆಲಸ ಮಾಡಂಗೆ ಇಲ್ರಿ. ಈಕೆರ ಬಿಡ್ರಿ ನಮ್ಮೇಗ. ಪಾಪ ಈಗ ಹೊಸ್ಮಾಲ್ ಗಿತ್ತಿ ಐತಿ, ಆಕಿಗೆ ಹೆಂಗ್ ಕೆಲಸ ಹಚ್ಬೇಕು ಅಂತ ನಾನು ಹಚ್ಚಿಲ್ಲ, ಆದ್ರೂ ತೀರಾ ಮಾಡ್ತಾಳ್ರಿ. ಅಮ್ಮ, ಸ್ವಲ್ಪ ನಂಗ ಬೆಂಡಿಕಾಯಿ ನೀಡ್ರಿ. ಬೆಂಡಿಕಾಯಿ ಯಾವ? ನಿನ್ನ ಮುಂದೆನೇ ಐತ್ ನೋಡು, ಹಾಕೊಂಡ್ಬಿಡು. ಮೇಗ, ಬೆಂಡಿಕಾಯಿ ಎಲ್ಲ ಹಾಕೊಂಡ್ಬಿಡುವ. ಇಟ್ಟೇನ್ ಮಾಡ್ದೈತಿ? ತಿಂದ್ಬಿಟ್ಟು ಖಾಲಿ ಆಗೋಕೈತಿ. ತಿಂದ್ಬಿಡು. ಇಟ್ಟೇನ್ ಮಾಡ್ತಿ? ಹ್ಞೂ ಬೇಯವ್ವ. ಅಳಿಯಂದ್ರ ಓಟು ಚಲೋ ತಂಗಿ ಪನ್ನೀರ್ ಪಲ್ಯ ಐತ್ ನೋಡ್ರಿ. ಇಟ್ಟೇನ್ ಮಾಡ್ತೈತಿ? ತಿಂದ್ಬಿಡ್ರಿ. ಏನ್ರಿ ನಿಮಗಿಷ್ಟ ಅಂತ ರವಾ ದುಂಡಿ ತಗೊಂಬಂದರಿ, ತಿಂದ್ಬಿಡ್ರಿ. ಏನ್ ಮಾಡ್ತೀರಿ ಇಟ್ಟು? ಅಲ್ಲ, ಒಂದು ಮಾತು ನನಗ್ ತಿನ್ನೋ ಅನ್ವಳು. ಎಲ್ಲ ಇಟ್ಟೇನು ಮಾಡ್ದೈತಿ? ತಿಂದ್ಬಿಡ್ರಿ. ಇಟ್ಟೇನು ಮಾಡ್ದೈತಿ? ತಿಂದ್ಬಿಡ್ರಿ ಅನ್ನಕ್ ಕುಂತಾಳಲ್ಲಿಕಿ. ಈಗ ಒಂದ್ ಅಗಳು ಉಳಿಸ್ಲಾರ್ದಂಗ ತಿಂದ ಎದ್ದೇಳ್ತಾಳ ಏನ ಈಕಿ? ಬೀಗ್ರಾಮ್, ಮಸ್ತಾಗಿದ್ರಿ ಊಟ ಎಲ್ಲ. ನಿಮ್ಗೂ ಓಟ್ ಉಳಿದ್ರೆ ನೀವು ಊಟ ಮಾಡ್ರಿ. ಇವೆಲ್ಲ ಬಾಂಡೆ ಖಾಲಿ ಮಾಡಿ ಇದ್ದಲ್ದಾಗ ಇಟ್ಬಿಡ್ರಿ. ನಾ ಅಲ್ಲೇ ಕುಂತು ಗಾಸ್ 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 ಅಂತ ಬಾಂಡೆ ತಿಕ್ಬಿಡ್ತೀನಿ. ನನ್ನ ಮಗಳ ತೊಳೆದು ಬಿಡ್ತಾಳ. ಬೇವಾ, ನಮ್ಮ ಅತ್ತಿ ಮೇಘಾನ ನೋಡಿದೇನ? ತುಂಬಿದ ಕೂಡ ತುಳ್ಕಂಗಿಲ್ಲ ಅನ್ನೋದಕ್ಕ ಇವರ ನಿಜವಾದ ಸಾಕ್ಷಿ ನೋಡ್ಬೇ. ಅಷ್ಟೊಂದು ಆಸ್ತಿ, ಅಡುವು, ಬಂಗಾರ, ಬೆಳ್ಳಿ, ರೊಕ್ಕ ರೂಪಾಯಿ ಎಲ್ಲ ಇದ್ರು ಬೀಗ್ರ ಮನೆಗ್ ಬಂದು ಬಾಂಡೆ ತಿಕ್ತೀನಿ ಅಂತಾರ ಅಂದ್ರ ಎಷ್ಟು ದೊಡ್ಡ ಗುಣ ನೋಡ್ಬೇ. ಹೌದೌದು, ದೊಡ್ಡ ಗುಣ, ದೊಡ್ಡ ಗುಣ. ಬ್ಯಾಡ್ರಿ ಬೀಗ್ರ, ನಿಮ್ ಮನೆಗೆಲ್ಲ ಆಳು ಕಾಳು ಇರ್ತಾರ, ಅವ್ರ ಕೈಲೇ ಮಾಡಿಸ್ತೀರಿ. ಬೀಗ್ರ ಮನೆಗ್ ಬಂದಾಗ ಬಾಂಡೆ ತಿಕ್ತಿರನು? ಚಂದ ಅನ್ಸಂಗಿಲ್ರಿ, ಬ್ಯಾಡ. ಈ ನಮ್ಮವ್ ಹೇಳಿನಿ, ಬಾಂಡೆ ತಿಕ್ಕಬೇಡಬೇ, ಬಂದು ಹೋದಲೆಲ್ಲ ಅಂತ. ಮತ್ತೆ ಇಲ್ಲಿ ಬಾಂಡೆ ತಿಕ್ತೀನಿ ಅಂತ ಇವ್ರನ್ನ ಮೊದ್ಲು ಊರಿಗೆ ಕಳ್ಸ್ಬೇಕವ. ಇಲ್ಲಾಂದ್ರೆ ನನ್ನ ಬಣ್ಣ ಬಯಲು ಮಾಡಿ ಹೋಗ್ಕಾಳಿಕಿ ನಮ್ಮವ್ವ. ಅಯ್ಯವ್ವ, ಜಾಸ್ತಿ ತಿನ್ಬೇಡ, ತಿಂದಿದ್ದ ಸಾಕು, ಎದ್ದೇಳೀಗ, ಸಾಕೆದ್ದ. ಇದನ್ನೆಲ್ಲ ಖಾಲಿ ಮಾಡಿ ಎದ್ರ ತಗೊಲಿ. ಹಂಗ್ಯಾಕ್ ಮಾಡ್ತಿ? ಇಟ್ಟೇನು ಮಾಡೋದೈತಿ? ತಿಂದ್ಬಿಟ್ರೆ ಆಗೋಕೇತವ. ಹೋಗಿ ಬಿಡವ, ಹೊಟ್ಟೆ ತುಂಬ ಊಟ ಮಾಡ್ಲಿ. ಎಷ್ಟು ಸೇರ್ತೈತಿ ಅಷ್ಟು ಊಟ ಮಾಡ್ತಾರ ಅವ್ರು. ಹಂಗೆಲ್ಲ ಊಟಕ್ಕೆ ಕುಂತವ್ರನ್ನ ಸಾಕ್ ಎದ್ದೇಳು ಅನ್ನಬಾರ್ದು. ಕೇಳಲ್ಲಿ ನಿಮ್ಮ ಅತ್ತಿ ಹೇಳುದು, ನೀನು ತಿನ್ನು, ಇನ್ನು ಊಟ ತಿನ್ನು. ಇಟ್ಟೇನ್ ಮಾಡ್ತಿ? ಇಲ್ವಾ, ನಿಂಗ ಮೀಟಿಂಗ್ ಹೊತ್ತಾಕೈತಲ್ಲ, ಅದಕ್ಕೆ ಹೇಳಿದ್ದು. ಅದು ಲಗುನ ಊಟ ಮಾಡಿ ಎದ್ದೇಳು. ಒಟ್ಟು ಎಲೆ ಅಡಿಕೆ ಹಾಕೊಂಡು ಮನೆಗೆ ಹೋಗಂತಿ. ಅಯ್ಯಯ್ಯ, ನೋಡಿದ್ರಿ ಕಂಡಬಟ್ಟಿ ಮಾವಿನ ಹಣ್ಣು ಇಟ್ಟಾರ, ಅವನ್ನೆಲ್ಲ ಹಂಗ ಇಡಾಕೈತನು? ಎಲ್ಲ ತಿಂದು ಬಿಡುದ, ಖಾಲಿ ಮಾಡಿ ಬಿಡುದ ಇವತ್ತು. ಹೌದಿಲ್ರಿ ಬೀಗ್ರ? ಹಾ ಹಾ ಹಾ, ಹೌದೌದ್ರಿ. ತಿಂದು ಬಿಡ್ರಿ. ಇಟ್ಟೇನ್ ಮಾಡ್ತೀರಿ? ತಿಂದು ಬಿಡ್ರಿ ನೀವು. ಬೀಗ್ರು ನಮ್ ದಾರಿಗೆ ಬಂದ್ರ. ಸುಚಿ, ಸುಚಿ, ಲಗುನ ಬಾ. ಅವಿ ಬಂದೆ. ಲಗುನ ಬಾ ಅಂದ್ರ ಬರ ಮಠ ಪುರ್ಸುತ್ತಿಲ್ಲ. ಏನಾತವಿ? ಏನಿಲ್ಲ, ನಿಂಗೊಂದು ಸರ್ಪ್ರೈಸ್ ಗಿಫ್ಟ್. ಬಾ ಇಲ್ಲಿ. ಗಿಫ್ಟಾ? ಅದೇನದು? ಏನಿಲ್ಲ, ನಿನ್ ಸಂಬಂಧ ಇಲ್ಲಿ ನೋಡಿಲಿ, ಕಾಟನ್ ಸೀರೆ ಅಂದ್ರೆ ಮಗ್ಗದ ಸೀರೆ ತಂದಿನಿ. ವಾವ್, ಎಷ್ಟು ಚಂದ ಐತದ. ಖರೇನು ಭಾರಿ ಸಾಫ್ಟ್, ಚಲೋ ಐತಲ್ಲ. ಹೌದೌದು, ಇವೆಲ್ಲ ಮಗ್ಗದ ಸೀರೆ ಇವು. ಇವನ್ನೆಲ್ಲ ಉಡುದು ಈಗ ಟ್ರೆಂಡ್ ಆಗ್ಬಿಟ್ಟತಿ. ಇದನ್ನ ಹೊಸದಾಗಿ ಬಿಸ್ನೆಸ್ ಚಾಲೂ ಮಾಡೇನಿ. ನಮ್ಮ ಓನರ್ ಅದರಲ್ಲ, ಅವ್ರ ಪರ್ಮಿಷನ್ ತಗೊಂಡ ಅದ್ದ ಅಂಗಡಿ ಒಳಗನ ಪಾರ್ಟ್ನರ್ಶಿಪ್ ಅಂಗ್ ಕೆಲಸ ಮಾಡಾಕುಂತಾನೀಗ. ಇದ್ರೊಳಗೆ ಎಷ್ಟು ಲಾಭ ಬಂದ್ರು ನಂಗೆ 50% ಕೊಡ್ತೀನಿ ಅಂತ ಹೇಳಿದ್ರು ಸರ್. ಕೊಡುದು ಬಿಡುದು ಅವ್ರಿಗೆ ಬಿಟ್ಟಿದ್ದು. ನಾನರ ಬಾಯ್ ಬಿಟ್ಟು ಕೇಳಂಗಿಲ್ಲ.
ನಾನು ಎಷ್ಟು ಕೆಲಸ ಮಾಡಿದೀನಿ ಅದ್ರ ತಕ್ಕಂಗೆ ಕೂಲಿ ಕೊಟ್ರೆ ಸಾಕು. ಅಲ್ಲವಿ ಪಾರ್ಟ್ನರ್ಶಿಪ್ ಅಂತಿ ಕೂಲಿ ಅಂತಿ ಅಲ್ಲ ಯಾಕೆ ಹಿಂಗ್ ಮಾಡ್ಬೇಕು? ಕಷ್ಟಪಟ್ಟಿ ಅಂದ್ಮೇಲೆ ಬಾಯಿ ಬಿಟ್ಟು ಕೇಳ್ಬೇಕು. ಅಲ್ಲ ಕೇಳಲಾರ್ದಂಗನ ಅವ್ರು ಅಷ್ಟೊಂದು ಪಗಾರ ಕೊಟ್ಟಾರ ನಂಗಾಗ್ಲಿ. ಈಗ ಮತ್ತು ಅತಿ ಆಸೆ ಬಿದ್ದಂಗೆ ಆಕೈತಲ್ಲ, ಅದಕ್ಕೆ ಬೇಡ, ಕೊಟ್ರೆ ಕೊಡ್ಲಿ, ಇಲ್ಲಂದ್ರ ಬಿಡ್ಲಿ. ಅವ್ರಾಗೆ ಕೊಡ್ತಾರ. ಅವ್ರೇನು ಒಬ್ರಿಗೆ ಮೋಸ ಮಾಡಿ ನಾವು ತಿನ್ಬೇಕು ಅನ್ನೋ ಜನ ಅಲ್ಲ, ಭಾರಿ ಒಳ್ಳೆ ಜನ ಅವರು. ಹೌದು ಹೌದು. 2 ಸೀರೆ ತಂದಿದ್ದೆ, ಒಂದು ನಿನಗ, ಒಂದು ಅಂಜಲಿ ಅತ್ತಿಗೆಮ್ಮಗ. ಪಾಪ ಅತ್ತಿಗೆಮ್ಮ ಅವರು ಮೊದ್ಲೆಲ್ಲ ನೀ ಬರೋಕಿನ ಮೊದಲು ಜಗ್ಗ ಸಲ ನಂಗೆ ಊಟ ಮಾಡ್ಸ್ಯಾರ. ಏನೋ ನಾನು ಏನು ತಿಂತೀನಲ್ಲ ಅದೆಲ್ಲ ಅಡ್ಗೆ ಮಾಡಿ ತಿನ್ಸ್ಯಾರ ಅವ್ರು. ಎಷ್ಟು ಪ್ರೀತಿಯಿಂದ ಗೊತ್ತಾ, 1-2 ಸಲ ಬುತ್ತಿ ಕಟ್ಟಿಕೊಳ್ಸ್ಯಾರ. ಅವ್ರ ಪ್ರೀತಿಗ ಇದೊಂದು ಸಣ್ಣ ಕಾಣಿಕೆ. ನಮ್ಮ ಅವು ಇದ್ರ ನಂಗೆ ಎಷ್ಟು ಪ್ರೀತಿಯಿಂದ ಊಟ ಬಡಿಸ್ತಿದ್ಲಲ್ಲ, ಹಂಗೆ ನಮ್ಮ ಅತ್ತಿಗೆಮ್ಮನೂ ನಂಗೆ ಊಟಕ್ಕೆ ಬಡಿಸ್ಯಾರ. ಅವ್ರಿಗಂತಾನು ಒಂದು ಸೀರೆ ತಂದಿನಿ. ಆದ್ರೆ ನಿನಗ ನೀಲಿ ಬಣ್ಣದ್ದು, ಅವ್ರಿಗ ನೀಲಿ ಬಣ್ಣದ್ದು ಸ್ವಲ್ಪ ಹಳದಿ ಬಣ್ಣ ಮಿಕ್ಸ್ ಇದ್ದಿದ್ದು ಒಂದು ತಂದಿನಿ. ನಿಜವಾಗ್ಲೂ ಖುಷಿ ಆಯ್ತು ಗೊತ್ತಾ. ಅಲ್ಲ ಅತ್ತಿಗೆಮ್ಮ ಅಂತ ಹೇಳ್ತಿ, ಆದ್ರೆ ಅವ್ರಿಗೆ ಸೀರೆ ಕೊಟ್ಟಿದ್ ನಂಗ್ರೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ನಮ್ಮ ಮದ್ವೆ ಆಗಕ್ಕೂ ಅವರ ಕಾರಣ. ಸೀರೆನ ನಾನು ಅವರು ಇಬ್ರು ಒಮ್ಮೆಟ್ಟಿಗೆ ಉಟ್ಕೊಂತೀವಿ. ನಾನು ಅಂಜಲಿ ಅಕ್ಕನ ಹತ್ರ ಮಾತಾಡ್ತೀನಿ. ಆತ ಹಂಗ ಮಾಡ್ರಿ, ನಾನಿನ್ ಹೋಗಿ ಬರ್ಲಾ ಅಂಜಲಿ ಅತ್ತಿಗೆಮ್ಮನ ಮನೆಗೆ. ಅಲ್ಲವಿ ಈಗರ ಬಂದು ಆಗ್ಲೇ ಹೋಗ್ಬಿಡ್ತೀಯಾ? ನಂಗೂ ಬೆಳಗ್ಗೆಯಿಂದ ಒಬ್ಬಕ್ಕೆ ಕುಂತು ಬ್ಯಾಸರ ಆಗೈತಿ. ಈಗ ಸ್ವಲ್ಪ ಹೊತ್ತು ನನ್ನ ಕಡೆನೂ ಮಾತಾಡ್ಕೊಂತ ಕುಂದರು. ಆತ ಕುಂದಿರ್ತೀನಿ. ಅದು ಬಿಡು, ಮಗ್ಗದ ಸೀರೆ ಒಳಗೆ ನಾವು ಡ್ರೆಸ್ನು ಹೊಲಿಸ್ಕೋಬಹುದು, ಲೆಹಂಗಾ ಮಾಡಿಸ್ಕೋಬಹುದು, ಲೆಹಂಗಾ ದಾವಣಿ ತರ ಉಡ್ಬಹುದು, ವೆರೈಟಿಯಾಗಿ ಉಡ್ಬಹುದಂತೆ. ಹೌದಾ? ಹ್ಞೂ, ಆಗ್ಲೇ ಕಂಡಬಟ್ಟೆ ಆರ್ಡರ್ ಬಂದವು. ಟೀಚರ್ಸ್, ಡಾಕ್ಟರ್ಸ್, ಈಗ ಪಾಲಿಟಿಕ್ಸ್, ಹೈ ಪ್ರೊಫೆಷನಲ್ ಇರುವಂತ ಜನ ಅಂತೂ ಫೋಟೋಗಳನ್ನ ಕಳಿಸ್ಬಿಡಿ ಸರ್ ಅಂತ ವಾಟ್ಸಪ್ ನಂಬರ್ಸ್ ಕೊಟ್ಟು ಹೋಗಿದಾರೆ ಗೊತ್ತಾ. ತುಂಬಾ ರೆಸ್ಪಾನ್ಸ್ ಐತಿ, ಮಗ್ಗದ ಸೀರೆಗಂತೂ ತುಂಬಾ ರೆಸ್ಪಾನ್ಸ್ ಐತಿ. ಹಾ ಚಲೋ ಆತವಿ. ಎತ್ತಾಗರ ನೀನು 4 ಮಂದಿ ಹಂಗ ಚಲೋತ್ನಾಗಿ ಬೆಳೆದ್ ನಿಂತಿ ಅಂದ್ರ ಅಷ್ಟೇ ಸಾಕು ನನಗ. ಅತ್ತಿಗ ತರ್ಲಿಲ್ಲ ನಿಮ್ಮ ಅವ್ಗ? ಇಲ್ಲ, ಬಿಸ್ನೆಸ್ ಸಕ್ಸಸ್ ಆದ್ಮೇಲೆ ಕೊಟ್ರ ನಡೀತಿತ್ತಲ್ಲ ಅಂತ ಬಿಟ್ಟಿದ್ದು. ಅಷ್ಟಕ್ಕೂ ಅವ್ರು ಕಾಟನ್ ಸೀರೆ ಉಡ್ತಾರ ಏನಿಲ್ಲೋ, ಮತ್ತೆ ಅದಕ್ಕೊಂದೆರಡು ಹೆಸರು ಇಡ್ತಾರ. ನೀನ್ ಅದಕ್ಕಿನ ಒಂದು ಹೇಳ್ತಿ ಸುಮ್ಮನೆ ಜಗಳ ಎದಕ್ಕಂತ. ನಿನಗ ಅತಿಗೆ ಮಗ 2 ಸೀರೆ ತಂದೆ ನಾನು. ಅವ್ರು ಹಂಗೆ ಫ್ರೀ ಒಳಗೆ ತಗೊಂಡು ಹೋಗಂದಿದ್ರ, ಅದಕ್ಕೆ ತಗೊಂಬಂದೆ. ನಾನು ಇನ್ನು ಅತಿಗೆ ಮನೆಗೆ ಹೋಗಿ ಬರ್ಲಾ? ಅಯ್ಯೋ ದೇವ್ರಿ, ಅತಿಗೆಮ್ಮ ಅಂತೀಯಲ್ಲ ಅವಿ. ಹೋಗ್ ಬಾ, ಹೋಗ್ ಬಂದು ನನ್ನ ಕಡೆ ಮಾತಾಡ್. ನೀನು ಬರೀ ಅಲ್ಲೇ ಹೋಗಾಕ ನೋಡ್ತಿ. ನಿಂಗ ನನಗಿಂತ ಅವರ ಹೆಚ್ಚಾಗ್ಯಾರ. ನನಗ ಕಾಮಿಡಿ ಮಾಡ್ತೀಯಾ? ಹೋಗ್ ಬಾ, ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದೈತಿ. ಹೋಗ್ ಬಾ. ಅಂತೂ ಇಂತೂ ಅವಿನಾಶಿಗೂ ಬುದ್ಧಿ ಬರಾಕ್ ಕುಂತತಿ. ಅಲ್ಲ ಸೀರೆ ನನಗ ಮತ್ತ ಅಂಜಲಿ ಅಕ್ಕಗಷ್ಟ ತಂದಾನ, ಅವ್ರ ಅವ್ವಗ್ ತಂದಿಲ್ಲ. ಅಂತೂ ಇಂತೂ ಅವ್ರ ಅವ್ವನ್ ಬುದ್ಧಿ ಗೊತ್ತಾಗಕ್ ಕುಂತತಿ. ಗೊತ್ತಾಗ್ಬೇಕು. ಅವ್ರ ಅವ್ವನ್ ಬುದ್ಧಿ ಗೊತ್ತಾದ್ರಲ್ಲ ಯಾರಿಗೇನು ಎತ್ತ ಅಂತ ಗೊತ್ತಾಗೋದು. ಅಲ್ಲ ಈಕಿ ನಮ್ಮ ಮನೆ ಕೆಲಸದಾಕಿ ಯಾಕೆ ಹಂಗಂದ್ಲು? ಅವರು ಮಹಿಳಾ ಸಂಘದ ಅಧ್ಯಕ್ಷೆ ಅಲ್ಲ, ಹಿರೇಗೌಡ್ರ ಮನೆಗೆ ಬಾಂಡೆ ತಿಕ್ತಾಳ ಅಂತ ಯಾಕಂದ್ಲು? ಇದು ಖರೇನೋ ಸುಳ್ಳು? ಅಲ್ಲ ನಂಗೆ ಹೆಂಗ್ ಗೊತ್ತಾಗ್ಬೇಕಿದು? ಏನಾರ ಪ್ಲಾನ್ ಮಾಡ್ಬೇಕೀಗ. ನಮ್ಮ ಮಂಜವತ್ತಿನ ಕರ್ಕೊಂಡ ಹೋಗ್ಬೇಕು. ಅವ್ರ ಮನೆ ಅಡ್ರೆಸ್ ಎಲ್ಲ ಕೊಟ್ಟಾಳ, ನಾಳೆ ಹುಡ್ಕಾಕ್ ಹೋಗ್ಬೇಕಪ್ಪ. ಒಂದ ಗೊತ್ತಾಗ್ಲಿ, ಈಕಿ ಹೇಳಿದ್ದು ಸುಳ್ಳು ಅಂತ ಕಿರ್ರ ಬೆಳ್ಳನಾಗ ಆಟ ಆಡಿಸ್ಬಿಡ್ತೀನಿ ಆ ಮೇಘಾನ. ಬಿಟ್ಟಿನೇ ನಕ್ಕಿನ. ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಮತ್ತೆ ಲೈಕ್ ಕಮೆಂಟು ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಗುಡ್ ಈವ್ನಿಂಗ್ ಮತ್ತೆ ಥ್ಯಾಂಕ್ ಯು. ನಾನು ಮೊನ್ನೆ ಸ್ವಲ್ಪ ಕಮೆಂಟ್ಗಳಿಗೆ ರಿಪ್ಲೈ ಮಾಡಿದ್ದಿಲ್ಲ, ಆ ಕಮೆಂಟ್ಗಳನ್ನ ಇವತ್ತು ರಿಪ್ಲೈ ಮಾಡ್ತೀನಿ. ಹಾಯ್ ಸೋನು ಅವರೇ, ಥ್ಯಾಂಕ್ ಯು. ಹಾಯ್ ಸಹನಾ ಅವರೇ, ಥ್ಯಾಂಕ್ ಯು. ಹಾಯ್ ಸುಶಾಂತ್ ಸಜ್ಜನ್ ಅವರೇ, ಥ್ಯಾಂಕ್ ಯು. ಹಾಯ್ ಸೌಮ್ಯ ಸಂತೋಷ್ ಅವರೇ, ಥ್ಯಾಂಕ್ ಯು. ಹಾಯ್ ಕುಮಾರಸ್ವಾಮಿ ಅವರೇ, ಥ್ಯಾಂಕ್ ಯು. ಹಾಯ್ ರೇಷ್ಮಾ ನದಾಫ್ ಅವರೇ, ಥ್ಯಾಂಕ್ ಯು. ಹಾಯ್ ಲಲಿತಾ ಅವರೇ, ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ.